ನೋಡ್ರಿ ಭಗವಂತ 150 ಅಡಿ ಎತ್ತರವಾಗಿದ್ದಾರೆ. ನಿಮ್ ಆವಾಜ 500 ಫುಟ್ರೆ ಹೋಗ್ಬೇಕಲ್ಲ. ನೋಡಿ ಎಷ್ಟು ಜೋರಾಗಿ ಪರಮಾತ್ಮ ಜೈ ಹಾಕ್ತೀರಿ. ಅತಿಶಯಕಾರಿ ಪದ್ಮಪ್ರಭು ಭಗವಾನಿಕಿ. ಈ ಹೆಣ್ಮಕ್ಳು ಅಟ್ಟ ಆವಾಜ್ ಕಾಣ್ತಾ ಇದೆ, ಗಣಸರು ಕಾಣ್ತಾನೆ ಇಲ್ಲ. ನೋಡ್ ನಾ ಗಣಸರು ಎಷ್ಟು ಜೋರಾಗಿ ಹಾಕ್ತೀರಿ. ಭಲೆ ಅಂತಿಮ ತೀರ್ಥಂಕರ ಅಹಿಂಸಾಕ್ಕೆ ಪ್ರವಕ್ತ ಮಹಾವೀರ ಭಗವಾನಿಕಿ. ಈ ಗಣಸರು ಮಾತಿನ ಹೆಂಗಸರು ನೋಡ್ ನಾ ಗಣಸರು ಕರ್ಕೊಂಡ್ರೆ ಜನ. ಭಲೆ ಆಚಾರ್ಯ ಚಾರಿ ಚಕ್ರವರ್ತಿ ಶಾಂತಿ ಸಾಗರ ಮಹಾರಾಜಕಿ. ಹೆಂಗಸ್ರೆ ನಮ್ ಬದಸರ್ ಅವ್ರ ನಮ್ಮ ಊಟ, ನಮ್ ಬಟ್ಟೆ, ನಮ್ ಜೀವನ ಎಲ್ಲಾ ಸರಿಯಾಗಿ ಸುಸೂತ್ರವಾಗಿ ಮಾಡೋರು ಯಾರಾದ್ರೆ ಹೆಣ್ಮಕ್ಳ. ಜಗತ್ನ್ಯಾಗ ಜೈನರು ಸ್ವಾಮಿಗಳು ಪಾಲನೆ ಮಾಡೋದ್ರ ಹೆಣ್ಮಕ್ಳ. ಬಸ್ತಿ, ಗುಡಿ, ಮಂದಿರ ಹೆಣ್ಮಕ್ಳು ಇಲ್ಲಂದ್ರೆ ಮಶಾನ ಆಗ್ತಿತ್ತು. ನೀವ್ ಇದೀರಂತೆ ನಾವ್ ಇದೀರಂತ ನೀವ. ಆದ ಕಾರಣ ತಮ್ಮ ಆದ ಧನ್ಯವಾದ. ಭಲೆ ಆಚಾರ್ಯ ವಿಮಲ್ ಸಾಗರ್ ಜಿ ಮಹಾರಾಜ್ ಕಿ. आचार्य गणापति गंधराचार्य कुंतु सागर जी महाराज की. अहिंसा परमो धर्म की. जय गुरु परम पूज्य राष्ट्र संत आचार्य श्री गुरुदत्त जी गुरुदेव की. ಈ ಭಾರತ ಭೂಮಿಯಲ್ಲಿ ನಾವು ಹುಟ್ಟಿದ ಬಹಳ ಮಹತ್ವವಲ್ಲ. ಈ ಭಾರತ ಭೂಮಿಯಲ್ಲಿ ಇಲ್ಲಿ ಚಿಕ್ಕೋಡಿ ಗ್ರಾಮ ಶಬನಿಗೆ ಹೊಡೆದ್ರೆ ಹುಟ್ಟಿದ ಬಹಳ ಮಹತ್ವವಲ್ಲ. ಮಹತ್ವ ಏನಂದ್ರೆ ಪೂರ್ವದಲ್ಲಿ 2 ಕಿಲೋಮೀಟರ್ದಲ್ಲಿ ಆಚಾರ್ಯ ವಿದ್ಯಾಸಾಗರ್ ಜನಿಸಿದರು. ಪಶ್ಚಿಮದಲ್ಲಿ ಆಚಾರ್ಯ ಶಾಂತಿ ಸಾಗರ್ ಜನಿಸಿದರು. ಇದ್ದಂತ ದಕ್ಷಿಣದಲ್ಲಿ ಆಚಾರ್ಯ ದೇಶಭೂಷಣ್ ಜನಿಸಿದರು. ಇದ್ದಂತ ಈ ಕಡೆ 20 ಕಿಲೋಮೀಟರ್ ಆಚಾರ್ಯ ಆದಿಸಾಗರ್ ಜನಿಸಿದರು. ಆದ್ರೆ ಇದೇ ರೀತಿಯಲ್ಲಿ ಒಂದು 20 ಕಿಲೋಮೀಟರ್ ಈಶಾನ್ಯ ಧರ್ಮ ದಿಶಾದಲ್ಲಿ ಆಚಾರ್ಯ ವಿದ್ಯಾನಂದಿ ರಾಠರು ಜನಿಸಿದರು. ನಡುಕು ನಾ ಜನಿಸಿದ್ರು ನನ್ನ ಸೌಭಾಗ್ಯ. ನನ್ನ ಸೌಭಾಗ್ಯ ಈ ಭೂಮಿಯಲ್ಲಿ ಜನಿಸಿದ್ದು. ಆದ್ರೆ ಜನಿಸಿದ ನಂತರ ನನ್ನ ಪರಿಸ್ಥಿತಿ ಬಹಳ ಅಷ್ಟ ಸುಸೂತ್ರ ಇಲ್ಲ ಆಗಿತ್ತು. ಹುಟ್ಟಿದ ನಂತರ ನಮ್ಮ ತಾಯಿ ಇದ್ದಷ್ಟ ತಮ್ಮ ಬುದ್ಧಿವನ್ನು ಕಳ್ಕೊಂಡು ತಾಯಿಯಿಂದ ಹಾಲು ಕುಡಿದಿಲ್ಲ. ಆದರೆ ಇದ್ದಂತ ಆಜು ಬಾಜು ಹಾಲು ಕುಡಿಸಿದರು. ಅದೇ ರೀತಿಲಿ ಲಿಂಗಾಯತ, ಮುಸ್ಲಿಮ, ಕ್ರಿಶ್ಚಿಯನ, ಅದೇ ರೀತಿಲಿ ಮರಾಠ, 4 ಜೈನರ ಸುತ್ತದಲ್ಲಿ ಒಂದೊಂದು ತುತ್ತು ಅನ್ನ ತಿಂದು ಬೆಳೆದಿದ್ದಾನೆ. ಆ ಋಣಾದರ್ಶ ಸಲುವಾಗಿ ಇಂಜಿನಿಯರಿಂಗ್ ಕಾಲೇಜ್ ಕಲಿತಾ ಇದ್ದಾನೆ. ನೋಡ್ರಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಮುಂಜಿ ಬಂಧನ್ ಸಂಸ್ಕೃತಿ ಇತ್ತು. ಆಚಾರ್ಯ ಕುಂತು ಸಾಗರ ಮಹಾರಾಜರು ಬಂದಿದ್ರು. ಬಂದಾಗ ಅವ್ರಿಗೆ ಮುಂಜಿ ಬಂಧನ್ ಇಟ್ಟಿದ್ರು. ಮುಂಜಿ ಬಂಧನ್ ಇಟ್ಟಾಗ ನನ್ನ ಕಡೆ ಮುಂಜಿ ಬರುವಂತ ₹1 ಇಲ್ಲ. ಆದ್ರೆ ಇದೇ ಸಮಾಜ ಅವರು ನನ್ನ ಮುಂಜಿ ಮಾಡಿಸಿದ್ರು. ಮುಂಜಿ ಮಾಡಿದ ಪರಿಣಾಮ ನಾನು ಸ್ಥಳದಲ್ಲಿ ಆಗಿದ್ದೇನೆ. ಭಾರತೀಯ ಸಂಸ್ಕಾರ, ಭಾರತೀಯ ಸಭ್ಯತಾ, ಭಾರತೀಯ ಪರಂಪರಾ ಮನುಷ್ಯನಿಗೆ ಬಹಳ ಉನ್ನತಮ ವೈತಿದೆ. ಭಾರತ ದೇಶ ಅತ್ಯಂತ ಪವಿತ್ರ ದೇಶ, ಪಾವನ ದೇಶ. ಭಾರತ ಸಂಸ್ಕೃತಿಯಲ್ಲಿ ಸಂಸ್ಕಾರ, ಸಭ್ಯತಾ, ಮರ್ಯಾದ ಬಹಳ ದೊಡ್ಡ ಪರಂಪರೆ ಇದೆ. ಆ ಪರಂಪರೆಗೆ ಸಾಕಷ್ಟು ಜನ ನಾಶ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಆದ್ರೂ ಭಾರತೀಯ ಸಂಸ್ಕೃತಿ ಒಂದು ವಜ್ರಗತಿ ಇದ್ದ ನಮ್ಮ ಪರಂಪರೆ ಸದಾ ಕಾಲವಾಗಿ ನಡೀತಾ ಇದೆ. ನಾ ಜಾಸ್ತಿ ಹೇಳುವುದಿಲ್ಲ. ನಾ ಇಂಜಿನಿಯರಿಂಗ್ ಕಾಲೇಜ್ ತೆಗೆಯುವ ಉದ್ದೇಶ ಏನಂದ್ರೆ, ನಾ ಕಲ್ತಿಲ್ಲ,
ನಮ್ಮ ದೇಶದಲ್ಲಿ ನಮ್ಮ ತಾಲೂಕಾದಲ್ಲಿ ಯಾರು ಬಡವರು ಇರಬಾರದು, ಯಾರು ಅಶಿಕ್ಷಿತರಿರಬಾರದು. ಅವ್ರು ನನಗತೆ ಉಚಿತ ಶಿಕ್ಷಣ ತಗೊಂಡ ದೇಶದ ಒಳ್ಳೆ ಮಾಡಬೇಕು. ಮಹತ್ವ ಅಲ್ಲ ದುಡ್ಡ, ಮಡೆ ಬಿಟ್ಟಿದವು, ವಸ್ತ್ರ ಬಿಟ್ಟಿದವು, ದುಡ್ಡದ ಮಹತ್ವ ಅಲ್ಲ. ಆದ್ರೆ ನಮ್ಮ ಪಕ್ಕ ನಾ ಯಾವ ಊರದಲ್ಲಿ ಹುಟ್ಟಿದನು ಆ ಊರ ಜಗತ್ತಿನಲ್ಲಿ ಒಂದು ಕೀರ್ತಿಮಾನ ಆಗಬೇಕು. ಆದ ಕಾರಣ ಜಗತ್ತೇ ಮುಂದಿನ ದಿನಮಾನದಲ್ಲಿ 150 ಅಡಿ ಎತ್ತರವಾದ ಮೂರ್ತಿ ಸ್ಥಾಪಿತ ಮಾಡಿ ಈ ಭೂಮಿದ ಜಗತ್ತಿನಲ್ಲಿ ಒಂದು ಇತಿಹಾಸ, ಒಂದು ಕೀರ್ತಿಮಾನ ಸ್ಥಾನ ಮಾಡುವಂತ ಒಂದು ಪ್ರಯತ್ನ. ಈ ಪ್ರಯತ್ನ ಮಹತ್ವ ಆದಂದ್ರೆ ಇನ್ನು ಇಟ್ಟು ದೊಡ್ಡಕ್ಕಲ್ಲ, ಬರೋದು ಯಾರು ನೋಡ್ರಿ. ಇದರಲ್ಲಿ 3 ವಸ್ತು ಇದೆ. ನನ್ನ ಕೈಯಾಗೂ ಯಾರು ಇಲ್ಲ, ಇದು 3 ಕೈಯಾಗಿದೆ. ಒಂದು ಪ್ರಕೃತಿ ವಾತಾವರಣ ಅನುಸಾರ ಬರ್ತಿದೆ. 2ನೇ ಟೆಕ್ನಾಲಜಿ, 3ನೇ ಇದಂತ ನನ್ನ ಭಾಗ್ಯ, ತಮ್ಮ ಭಾಗ್ಯ. 3 ಸರಿಯಾಗಿದ್ರೆ ಮುಂದಿನ ಜನವರಿಗೆ ಮೂರ್ತಿ ಆಗಿ ಬರ್ತಿದ್ದೆ ಅಂತೇಳಿ ಉದ್ಘೋಷಣೆ ಮಾಡ್ತಾ ಇದ್ದಾವ. ಈಗಾಗಲೇ ಅಮೆರಿಕ, ಫ್ರಾನ್ಸ್, ಜರ್ಮನದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸರಳವಾಗಿ ಮೂರ್ತಿ ತರುವಂತ ಕಾಂಟ್ಯಾಕ್ಟ್ ಕೊಟ್ಟಾಗಿದೆ ಸಂತೋಷ್ ಶಿವಾಜಿ ಅವರ. ಮತ್ತೊಂದ ಮೂರ್ತಿ ಕೆತ್ತಾನ ಶುರುವಾಗಿದೆ. ಯಾಕಂದ್ರೆ ಅಲ್ಲಿ ಇನ್ನ ಜಗಸ್ಥಾನ ಯಾಕೆ ಹೇಳ್ತಾ ಇಲ್ಲ, ಮಂದಿ ಹೋಗ್ತಾರ, ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂತ ಹೇಳ್ತಾ ಇಲ್ಲ. ಜಗ ನಿರ್ಧಾರವಾಗಿ ಮೂರ್ತಿ ಕಲ್ಲು ಹೊಟ್ಟಿದೆ, ಕೆತ್ತಾನ ಆಗಿದೆ. ಜನವರಿವರೆಗೆ ಈ ಕಡೆ ಅಲ್ಲಿಂದ ಬಿಹಾರ ಪ್ರಯಾಣ ಆಗ್ತಾ ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸಹಾಯದಿಂದ ಈ ಮೂರ್ತಿ ಸುರಕ್ಷಿತ ಆಗಿ ಈ ಭಾಗ ಒಂದು ಭಾರತೀಯ ಪರಂಪರಾದ ವಾಸ್ತುಶಿಲ್ಪಕಲಾದ ಒಂದು ಅದ್ಭುತವಾದಂತ ಮೂರ್ತಿಯಾಗಿ ನಮ್ಮ ನಿಮ್ಮ ದೇಶಕ್ಕೆ ಒಂದು ಅಭಿಮಾನದ ಸಂಗತಿ ತಯಾರಾಗುತ್ತದೆ. ಕನ್ನಡ ನಾಡು, ಕನ್ನಡ ಜಗತ್ತು ಅದ್ಭುತ ಇದೆ. ಶಿಲ್ಪಕಾರ ಆದಂತ ಚಾಮುಂಡರಾಯನ ಇದ್ದಂತ ಚಾಮುಂಡರಾಯ ಮಹಾಮಂತ್ರ ನಿರ್ಮಾಣ, ಬಾಹುಬಲಿ ಗೋಮಟೇಶ್ವರ ಮೂರ್ತಿ ಒಂದು ಆ ಸಮಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗಿದೆ. ಈ ಕಲಿಯುಗದಲ್ಲಿ ಇದೊಂದು ಇತಿಹಾಸ ನಿರ್ಮಾಣ ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ನ ಎಲ್ಲಕ್ಕಿಂತ ಮನುಷ್ಯರಿಗೆ ಒಂದೊಟ್ಟೆ ಇದ್ದಂತ ಒಂದು ಪ್ರಶ್ನೆ ಬಂದಿರ್ಬೇಕು, ಸಂತೋಷಿಯವ್ರನ್ನ ಯಾಕೆ ಕರೆದ್ನಿ? ಕರೆ ಕೇಳ 2 ಕಾರಣ, ಒಂದಲ್ಲ 2 ಕಾರಣ. 1ನೇ ಕಾರಣ, ನನ್ನಿಂದ ಜನ ಬಹಳ ಪ್ರಭಾವಿತ ಆಗ್ತಾರೆ. ಎಲ್ಲಿ ಹೋಗ್ತಾರೋ ಲಕ್ಷಗಟ್ಟಲೆ ಜನ ಪ್ರಭಾವಿತ ಆಗ್ತಾರೆ. ನಾ ಇವರಿಂದ ಪ್ರಭಾವಿತ ಆಗಿದ್ದಾನ. ಕಾರಣ ಯಾಕಂದ್ರೆ ಅವ್ರ ಶ್ರಮ, ದೇಶ ಸಲುವಾಗಿ ಮಾಡುವಂತ ಪ್ರಯತ್ನ. ಅವ್ರ 12 ಗಂಟೆಗೆ ಒಂದು SMS ಕಳಿಸ ಸುದ್ದ ರಿಪ್ಲೈ ಕೊಡುವಂತ ಒಂದು ಮಹಾನ್ ನೋಡಿ. ಇಡೀ ಅಮಿತ್ ಶಾ, ನರೇಂದ್ರ ಮೋದಿ ಆದ ನಂತರ ನಮ್ಮ ದೇಶ ಒಂದು ನಡೆಸುವಂತ ಒಂದು ಪ್ಲಾನ್ ಮ್ಯಾಪ್ ಮಾಡುವಂತ ಮಹಾನ್ ಯಶಸ್ವಿ ಜಗತ್ತಿನಾಗ ಯಾರಾದ್ರಂದ್ರೆ ನಮ್ಮ VL ಸಂತೋಷ್ ಸಾಹೇಬ್. ನಾವು ಸರಿಯಾಗಿಟ್ಟ ಈಗ ಜಗತ್ತಿನಾಗ ಬಹಳ ನಡೆಸುತ್ತಿದೆ ಅಂದ್ರೆ ಇವ್ರ ಪ್ಲಾನ ಮೋದಿ ಅವರ ಶ್ರಮದಿಂದ ಆಗ್ತಾ ಇದ್ರು ಅಂತ ಜೋರಾಗಿ ಚಪ್ಪಾಳೆ ಕಟ್ಟಿ ಮಹಾನುಭಾವ ನೋಡ್ರಿ. ಇವ್ರು 24 ಬೈದರಲ್ಲ, ಇವ್ರು ಸುಮ್ಮನೆ ಕೊಂಡು ಮನುಷ್ಯರಲ್ಲ. ಇಲ್ಲಿ ಬಿಟ್ಟ ಕೂಡಲೇ ಬಾಗಲ ಹುಬ್ಳಿಗೆ 1 ಟಿಕೆಟ್ದಾಗ 10 ಕೆಲಸ ಮಾಡೋರು. ಎಷ್ಟು ಜುಕುನಿದಾರ ಅಂದ್ರೆ 1 ದಿಲ್ಲಿಂದ ಬರುದು ಹೋಗುದಾಗ 1 ಟಿಕೆಟ್ದಾಗ 10 ಮೀಟಿಂಗ್ ಮಾಡಿ 10 ಕಾರ್ಯಕ್ರಮ ಮಾಡಿ 1 ಪಿಟಿ ಕೆಲಸ ಮಾಡುವಂತ ಮಹಾನ್ ಯಶಸ್ವಿ ಭಾರತದಿಂದ ಸಿಕ್ಕಿದ್ರಂದ್ರೆ ನಮ್ಮ VL ಸಂತೋಷ. ಅವರು ಕನ್ನಡ ನಾಡಿನ ಸೋಲು ಇದ್ದಂತ ಹುಟ್ಟಿದವರು. ಜೋರಾಗಿ ಚಪ್ಪಾಳೆ ಕಟ್ಟೋಳ ಅಭಿನಂದನೆ ಸಲ್ಲಿಸಿ. ಯಾಕಂದ್ರೆ ಇಂಥ ಬುದ್ಧಿವಂತ ಜನ ನಮ್ಮ ಭಾರತ ದೇಶಕ್ಕೆ ಬೇಕಾಗಿದೆ. ಇಂಥ ಅವ್ರಿಗೆ ಆಯುಷ್ಯ ಅಭಿವೃದ್ಧಿ ಆಗಲಿ. 1ನೇ ಕಾರಣ ತರಿಸಿದನು. 2ನೇ ಕಾರಣ ಅಂದ್ರೆ ಈ ಇಂಜಿನಿಯರಿಂಗ್ ಕಾಲೇಜ್ ಈ ವರ್ಷ ಶುರು ಆಗೋ ಸಾಧ್ಯ ಇಲ್ಲ ಆಗಿತ್ತು. ಟೆಕ್ನಾಲಜಿಯಿಂದ ಸಮಸ್ಯೆ ಆಗಿತ್ತು. ಆದ್ರೆ ಇವ್ರ ಕಡೆ ಹೋದಾಗ ಆಸಾಂ ಚುನಾವ್ ಅಂದ್ರೆ ಮಹಾಸಂಗ್ರಾಮ ಇದ್ದಾಗ 1 ಮಿನಿಟ್ ಟೈಮ್ ಇಲ್ಲಾಗಿತ್ತು. ನಮ್ಮ ಇದ್ದಂತ ಸಂದೀಪ್ ಅವರು ಆನಂದ್ ಅವರಲ್ಲಿ ಹೋದಾಗ 1 5 ನಿಮಿಷ ನಮಗ್ ಕೊಟ್ರು. ಲೆಟರ್ ಕೊಟ್ಟನಂತ ನೀವು ಮನೆಗೆ ಹೋಗ್ರಿ ಎಲ್ಲ ಆಗ್ತದೆ ಅಂದಾಗ ಅವ್ರ ಮಾತು ಅಕ್ಷರಶಃ ಕೆಲವು ನಾವು ಬಹಳಷ್ಟು ನಮ್ಮ ಮಿನಿಸ್ಟರ್ ನೋಡಿದ್ರು, ಬಹಳಷ್ಟು ಕಾರ್ಯಕರ್ತ ನೋಡಿ ಹೇಳೋರು ಬಹಳ ಇರ್ತಾರೆ, ಮಾಡೋರು ಕಮ್ಮಿ ಇರ್ತಾರೆ. ಮಂದಿ ಹೇಳಿ ನೀವು ಕೆಲಸ ಆಗ್ತದೆ ಹೋಗ್ರಿ ಅಂದಾಗ ಸರಿಯಾಗಿ ಆಗ್ತೈತೆ ಅಂದ ಕೂಡಲೇ ನಾವು ಮನೆಗೆ ಬರುತ್ತ ಮಠದಾಗ ಅವ್ರು ಬರುಕಿದ ಪರಮೇಶ್ವರ್ ಇಂಜಿನಿಯರಿಂಗ್ ಕಾಲೇಜ್ ಬಂತು. ಅವ್ರಿಗೆ ಯಾರಾದ್ರೆ ಕಾರಣ ಅಂದ್ರೆ ಈ ಸಂತೋಷ್ ಜಿ ಅವರು.
ಅವ್ರೇನಾದ್ರೂ ಸುಸುಲುವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿಲಿ ಇನ್ನಿಷ್ಟು ಪುಣ್ಯ ಇದ್ದಂತ ಬಡವರ ಮಕ್ಕಳಿಗೆ ನಿಮ್ಮ ಕೆಲಸ ಏನಂದ್ರೆ ಇನ್ನು ಎಷ್ಟು ಜನ ಬೇಂದ್ರಿಯರು ಪ್ರತಿಯೊಬ್ಬರ ಯಾರ್ಯಾರ ಅಕ್ಕದಲ್ಲಿ ಪಕ್ಕದಲ್ಲಿ ಗರೀಬಿದ್ದಾರೋ ನಮ್ ಕಡೆ ಕಳಿಸ್ರಿ. ಮಾತ್ರ ಅವ್ರಿಗೆ ಎಜುಕೇಶನ್ ಅಷ್ಟ ಕೊಡುದಿಲ್ಲ, IIT ಪ್ರೊಫೆಸರ್ ಟೆಕ್ನಾಲಜಿ ಕೊಡುತ್ತವು, ಲ್ಯಾಬ್ಗಳು ಒಳ್ಳೆ ಡೊನೇಟ್ ಮಾಡಿ ಅನೇಕ ಟಾಟಾ ಇನ್ಫೋಸಿಸ್ ಕಂಪನಿಯಲ್ಲಿ ದೊಡ್ಡ ಇದ್ದಂತ ಬುದ್ಧಿವಂತ ಉದ್ಯೋಗ ಸಮುದಾಯದ ನಾಲೆಜ್ ಕೊಟ್ಟ ಅವ್ರ ಉದ್ಯೋಗ ಕೊಟ್ಟ ನಿಮ್ಮ ಜನ ಸೇವಾ ಮಾಡುವಂತ ಒಂದು ಕಾರ್ಯ ಮಾಡ್ತಾವ. ನಾವೇನು ಮಿನಿಸ್ಟರ್ ಅವರು ನಾವು MLA ಎಲ್ಲ ಬಿಟ್ಟಿದ್ದಾವ, ನಾವ್ ಎಲ್ಲಾ ಬಿಟ್ಟು ಬಂದಿದೆ. ಮುಸ್ತ ಸಮಾಜದ ಗರೀಬ್ ಮಂದಿ ಒಳ್ಳೆ ಆಗ್ಲತ್ತಿ ಇದ ಉದ್ದೇಶದ ಈ ಇಂಜಿನಿಯರಿಂಗ್ ಕಾಲೇಜ್ ಕಟ್ತಾ ಇದಾವ. ಮುಂದಿನ ದಿನದಲ್ಲಿ ನಂದು ಆಶಾ ಇದೆ. ಸಂತೋಷ್ ಅವರ ತಮ್ಮ ಒಂದು ಹೇಳಿ ಬೆಚ್ಚಿದ್ದೀನಿ, ಇಡೀ ಪ್ರಪಂಚದಲ್ಲಿ ಜೈನ್ ಸಮಾಜ ಬಹಳ ಸಣ್ಣದಿದೆ, ಅವ್ರ ಮ್ಯಾಗ ಕಂಟಿನ್ಯೂ ಅನ್ಯಾಯ ಆಗ್ತಾ ಇರ್ತೇವೆ. ಆದ್ರೆ ಇಡೀ ಪ್ರಪಂಚದಲ್ಲಿ ಒಂದು MBBS ಕಾಲೇಜ ಜೈನ್ ಸಮಾಜ ಇಲ್ಲ. ಮುಂದಿನ ದಿನದಲ್ಲಿ ಒಂದು MBBS ಕಾಲೇಜ್ ತೆಗೆದ ಆಮೇಲೆ ಈ ಬಿಡು ಸುತ್ತಮುತ್ತ ಬಡವರಿಗೆ ಆಪರೇಷನ್ ಆಗಿ ಫ್ರೀ ಮಾಡಿ ಅವ್ರ ಜೀವನ ಕಲ್ಯಾಣ ಮಾಡ್ಬೇಕಂತ ಒಂದು ಮೂರ್ತಿ ಆದಂತ 2ನೇ ಕನಸಿದೆ ನಮ್ಗೆ. ಆ ಕನಸ ತಾವೆಲ್ಲರೂ ಸಹಕಾರ ಆಗ್ಲಿ ಅಂತ ದೇವರ ಕಡೆ ಪ್ರಾರ್ಥನಾ ಮಾಡ್ತಾನು. ಅದರ ಜೊತೆಗೆ ಇದರಂತ ಈ ಕಾರ್ಯಕ್ರಮ ನವಗ್ರಹ ತೀರ್ಥದಿಂದ ಬಂದ ನಂತರ ಈ ಭೂಮಿದಲ್ಲಿ ಅನೇಕ ಅಭಿವೃದ್ಧಿ ಫಾರ್ಮಸಿ ಏನೇನು ಬೇಕೆಲ್ಲ ಎಲ್ಲ ಹುಡುಗರಿಗೆ ಕೊಡ್ತೇವೆ. ಮುಂದಿನ ದಿನದಲ್ಲಿ ಒಂದು ಮಾತು, ಯಾವ ಜಾತಿ ಇರಲಿ ಯಾವ ಸಮಾಜ ಇರಲಿ ಅವ್ರಿಗೊಂದು ಸಂದೇಶ ಏನಂದ್ರೆ, ನಿಮ್ಮ ಕರ್ನಾಟಕದಾಗ ಯಾರ ತಾಯಿ ತಂದೆ ಇಲ್ಲ ಆ ಮಕ್ಕಳು ನನ್ನ ಕಡೆ ಕಳಿಸ್ರಿ, ಅವ್ರನ್ನ ಊಟ ತಿಂಡಿ ಎಲ್ಲಾ ಕೊಟ್ಟು ಇಂಜಿನಿಯರಿಂಗ್ ಮಾಡಿ ಅವ್ರಿಗೆ ಒಂದ್ 10-50 ಸಾವಿರ ಯೋಗ್ಯತೆ ಅನ್ಸೋ ನೌಕರಿ ಕೊಟ್ಟು ಅವ್ರ ನಿಮ್ ಮನೆಗೆ ಕಳಿಸ್ತೀನಿ. ಉದ್ದೇಶ ನಾವು ಆ ಸಮಾಜದ ಅಭಿವೃದ್ಧಿ ಮಾಡುವಂತ ಒಂದು ಕಾರ್ಯದಲ್ಲಿ ಇದ್ದಂತ राज्यपाल ಅವರು ಬೈಂದರ बहार सर आप हिंदी तो समझते होंगे, मैं यही कहना चाहता हूँ राज्यपाल जी इतने सरल है, इतने सत्य सरलता धार्मिक से युक्त पुरोहित है और इनका आरोग्य ठीक ना होते हुए भी प्रवास करके हमारे लिए आए, उनके लिए बहुत बहुत आशीर्वाद धन्यवाद। और इनका 5 साल में 5 बार हमारे कार्यक्रम में आए, हर साल एक कार्यक्रम में हमें सहयोग दिया है, हर साल जब भी बुलाया कभी मना नहीं किया एक बार भी। आज जो है देखो एक साइड उनको मुंह सूजा हुआ है, ऑपरेशन के कारण आने की ताकत नहीं थी, परंतु मेरी बात को मान रखते हुए सम्मान रखते हुए आपने इतना लंबा प्रवास किया, इसके लिए सभी लोग अभिनंदन करें और ताली बजा करके सत्कार करें राज्यपाल जी महोदय का। और अंतिम में यही कहूंगा, जो ये जो है ये देह खोखला है, शरीर खोखला है, इसके अंदर आप गुण धर्म संस्कृति भर दो तो उसका मूल्य होता है। एक प्लास्टिक का जो ग्लास होता है अगर वैसे ही पड़ा रहेगा तो ठोकर खाता रहेगा, उसके अंदर दूध डाल दो, जो प्लास्टिक जो बाटल पानी पी के फेंकते ಇವು ನೀರು ನಿಂತ ಬಾಟಲ್ಗಳು ಇರ್ತಾವ, ಕುಡಿದು ಚಲ್ತಾರೆ, ಅದ್ರ ಕಿಮ್ಮತ್ ಎಷ್ಟ 0 ಆಗ್ತೈತಿ. ಅದ ಬಾಟಲ್ ಒಂದು ಹಾಲು ಹಾಕಿದ್ರೆ ಅದ ಬಾಟಲ್ 40 ರೂಪಾಯಿ ಮಾರ್ತೈತಿ. ಅದೇ ರೀತಿ ಈ ದೇಹ ನಶ್ವರ ಇದೆ, ಅಂತ ಆಗೋದಿದೆ. ಆ ಅಂತ ಆಗೋಕ್ಕಿಂತ ಪೆಲೆ ದೇಶ ಸಮಾಜ ರಾಷ್ಟ್ರದ ಪ್ರಗತಿ ಮಾಡ್ರೆ ಈ ದೇಹದ ಪವಿತ್ರ ಆಗಿ ಒಂದು ಮೂಲ್ಯವಾನ ಆಗ್ತೈತಿ ಅಂತ ಹೇಳಿ ಇದ್ದಂತ ಮಂಚಾಶ್ರೀ ಎಲ್ಲಾ MLA MP ಗಳ ಮಾಜಿ MP ಸಾಕ್ಷಿ MP ಎಲ್ಲಾರಿಗೆ ಕೆಲವೊಮ್ಮೆ ಬೈಂದರ ನನ್ನ ಮಾತು ಒತ್ತೆ ಕೊಟ್ಟ, ಕೆಲವೊಂದು ಪತ್ರಿಕಾ ಹೆಸರು ಬೇಕಿಲ್ಲ ಅವ್ರು ಶುದ್ಧ ಬೈಂದರು. ಯಾಕಂದ್ರೆ ನಾ ಈ 4-8 ದಿವಸ ಇದ್ವಿ ಟೋಟಲ್ ನಾ ಮಠದಿಂದ ನವೆಂಬರ್ದಿಂದ ಬಿಟ್ಟಿದ್ದಾನು. ನವೆಂಬರ್ ಡಿಸೆಂಬರ್ ಇರ್ತಕ್ಕ ಮಹಾರಾಷ್ಟ್ರ ಔರಂಗ ಇದ್ದ ಸಂಭಾಜಿನಗರ ಎಲ್ಲಾ ಮಹಾರಾಷ್ಟ್ರ ಪ್ರತಿಯೊಂದು ಹಳ್ಳಿ ಇನ್ನತಕ್ಕ ನವೆಂಬರ್ ಇಡುತ್ತೆ ಇನ್ನವರೆಗೆ 68 ಕಾರ್ಯಕ್ರಮ ಮಾಡ್ಕೋತಿಲ್ಲ ಬೇನಿ. ಆದ ಕಾರಣ ಇಲ್ಲಿ ನಂಗೇನ್ ವ್ಯವಸ್ಥೆ ಗೊತ್ತಿಲ್ಲ ಇತ್ತು, ಕೆಲವು ಮಂದಿ ಪತ್ರಿಕಾದಲ್ಲಿ ಹೆಸರು ಬಂದಿಲ್ಲ, ಕೆಲವರನ್ನ ಕ್ಷಮಾ ಕೇಳಿ ಮುಂದಿನ ದಿನ ಮೇಲೆ ಸರಿಪಡಿಸ್ತವಂತ ಹೇಳಿ ಇದ್ದಂತ ನಿಮ್ ಎಲ್ಲರಿಗೆ ಒಳ್ಳೆ ಆಗ್ಲಿ. ನೀವು ಇನ್ನ ಎಲ್ಲ ಹೋಗಿ ಅವ್ರಿಗೆ ಪ್ಲೇಟ್ ಇದೆ, ಸ್ಪೆಷಲ್ ಪ್ಲೇಟ್ ಇದೆ, ಎಲ್ಲರಿಗೆ ಮುಂದಿನ ಕಾರ್ಯಕ್ರಮ ಇದಾವ. ಇನ್ನ ಶಿಲಾನ್ಯಾಸದ ಪೂಜಾ ಹವನ್ ಇದೆ, 108 ಹವನ ಕುಂಡದಿಂದ ನಾವೊಂದು ಬೇಡ್ಕೂತಾ ಇದ್ದಾನೆ ಸಂತೋಷ್ ಜಿಯವರ. ಇರಾನ್ ಇರಾಕ್ ಯುದ್ಧ ಸಂಘರ್ಷ ನಡೀತಾ ಇದೆ, ನಮ್ಮಿಂದ ಏನಾಗೋದು, ನಾವೇನು ಯುದ್ಧ ಮಾಡಕ್ ಆಗೋದಿಲ್ಲ, ನಾವು ಯುದ್ಧ ನಿಲ್ಸಕ್ ಆಗೋದಿಲ್ಲ. ಒಂದು 108 ಹವನ ಕುಂಡದಿಂದ ಹವನ ಮಾಡಿ
ದೇಶದಲ್ಲಿ ಎಲ್ಲ ಪೂರಿ ವಿಶ್ವದಲ್ಲಿ ಶಾಂತಿ ಆಗ್ಲಿ ಅಂತ ಒಂದ ಹವನ ಈ ಕಾರ್ಯಕ್ರಮ ಆದ ಕೂಡಲೇ ಶುರು ಮಾಡ್ತೀವಿ. ಯಾಕಂದ್ರೆ ನಮ್ಮ ಧರ್ಮದಲ್ಲಿ ಹೇಳಿದರು, ಸಂಪೂಜಿಕಾಣ ಪ್ರತಿಪಾಲಕಾಣ ಯತೇಂದ್ರ ಸಾಮಾನ್ಯ ತಪೋಧನಾನ ದೇಶಸ್ಯ ರಾಷ್ಟ್ರಸ್ಯ ಪುರಸ್ಯ ಕರೋತಿ ಶಾಂತಿ ಭಗವಾನ್ ಅಂದ್ರೆ ಯಾರಿಗೆ ದೇಶ ಸಮಾಜದ ಸಂಕಟ ಬರ್ತೈತಿ ಹವನ ಯಜ್ಞ ಜಪ ತಪ ಅನುಷ್ಠಾನದಿಂದ ಶಮನ ಮಾಡೋದು ನಮ್ಮ ಕರ್ತವ್ಯ. ಆದ ಕಾರಣ ಕಾರ್ಯಕ್ರಮ ಹವನ ಕಾರ್ಯಕ್ರಮ ಇದೆ. ಮತ್ತೆ ಎಲ್ಲಾ ಹೆಣ್ಮಕ್ಳು ಒಂದೊಂದು ಇಟಂಗಿ ಅಲ್ಲಿ ಇಡೋದಿದೆ. ಆ ದೇವರ 150 ಅಡಿ ಎತ್ತರ ಇದೆ. ಅದರ ಕೆಳಗಡೆ ಫೌಂಡೇಶನ್ ಮಾಡಕ ತಮ್ಮೆಲ್ಲರೂ ಇಟ್ಟಂಗಿ ಎಲ್ಲರೂ ಸಮರ್ಪಣೆ ಮಾಡೋದು. ಈ 9 ಇಟ್ಟಂಗಿ ಅತಿಥಿಗಳು ಇಟ್ಕೊಂಡಿದ್ದಾವೆ. ನಿಮ್ಮ ಇಟ್ಟಂಗಿ ನಿಮ್ಮಿಂದ ಇಡೋದಿದೆ. ಆದ ಕಾರಣ ಯಾರು ಹೋಗೋದಿಲ್ಲ, ಇಲ್ಲೇ ಕೊಂಡೋದೈತಿ. ಮತ್ತೆ ನಾ ಮಾತಾಡ್ತಾನೆ ಸಂತೋಷ್ ಅವ್ರಿಗೆ ಪುನಃ ಧನ್ಯವಾದ ಹೇಳ್ತಾನು. ತಾವು ಇಷ್ಟು ಸಮಯ ಕೊಟ್ರಿ ಬಹಳಷ್ಟು ನಮಗ ಸಂತೋಷ ತಂದಿದೆ. ಈ ಕಾರ್ಯಕ್ರಮದಲ್ಲಿ ಈ ಕಾಲೇಜ್ ಕಟ್ಟಡದಲ್ಲಿ ಸಾಕಷ್ಟು ಪರಿಶುಭ್ರರು ಭಾಗ್ಯವರಾಗ್ಲಿ, ಅದೇ ಧರ್ಮಶನ್ ಭಟ್ಟಾಗ್ಲಿ, ಎಲ್ಲಾರು ದುಡ್ಡರು, ಆನಂದ್ ಅವರು, ಸಂದೀಪ್ ಅವರು ಎಲ್ಲ ಇಲ್ಲಿ ಊರವರು, ಬೆಡಿಕಾಳದವರು, ಭೂರದವರು, ನೇಜ್ದವರು ನೋಡ್ರಿ ಹೆಣ್ಮಕ್ಳು ಕುಂಡದ ಜಾಗ ಇಲ್ಲ ಆಗಿತ್ತು. ಇಷ್ಟು ಎಲ್ಲ ಸುತ್ತಮುತ್ತ. ಯಾಕಂದ್ರೆ ಈ ಸಂತೋಷ್ ಜೀವ್ ಮಾತು ಹೇಳ್ತಾರೆ, ಜೈನರದ ಮೇನ್ ಮಹಾ ಯಾತ್ರಾ ಅಂದ್ರೆ ಇಲ್ಲೇ ಇದೆ. ಇಲ್ಲಿ ಸೆಂಟರ್ದಿಂದ ಇಲ್ಲಿಂದ ಹಿಡ್ಕೊಂಡು ಸಾಂಗ್ಲಿವರೆಗೆ ಒಂದು 100 ಊರುಗಳು ಜೈನರು ಇದಾವೆ. 100,000 100 500 ಮನೆಗಳು ಇದಾವೆ. ಈ ಕಡೆ ಪಶ್ಚಿಮ ಕಡೆ ಹೋದ್ರೆ ಕೊಲ್ಲಾಪುರ ತಕ, ಈ ಕಡೆ ಹೋದ್ರೆ ಅತ್ನಿ ತಕ, ಈ ಕಡೆ ಹೋದ್ರೆ ಬೆಳಗಾವಿ ತಕ ಪೂರ್ಣ ಜೈನ ಸಮಾಜದ ತುಂಬಿದೆ. ಆದ ಕಾರಣ ಪರಂತು ಈ ಕಾರ್ಯಕ್ರಮದಿಂದ ತಾವು ಬಂದಿದ್ದ ಸಂತೋಷ. ಮುಂದಿನ ದಿನದಲ್ಲಿ ಪ್ರಧಾನಮಂತ್ರಿ ಕರೆಸಿ ಇದ್ದಂತ ಈ ಮೂರ್ತಿ ಉದ್ಘಾಟನೆ ಮಾಡುವಂತ ಒಂದು ಭಾವನಾ ಇದೆ. ತಾವೆಲ್ಲರೂ ಸಹಕಾರ ಕೊಟ್ಟರು ಅಂತೇಳಿ ಅಧ್ಯಕ್ಷ ಈ ಮಾತು ಹೇಳಿ ಬಹಳಷ್ಟು ಟೈಮ್ ತಗೊಂಡ ಈ ಮಂಚಾಸಿನ ಎಲ್ಲಾ ಎಂ ಪ್ರಕಾಶ್ ಹುಕ್ಕೀರವರಾಗ್ಲಿ, ಶಶಿಕಾಂತ್ ಜೊಲ್ಲೆ ಆಗ್ಲಿ, ಅಣ್ಣಾಸಾಬ್ ಜೊಲ್ಲೆ ಆಗ್ಲಿ, ರಾಜು ಅವರಾಗ್ಲಿ, ಅವರ ಅಭಯ್ ಪಾಟೀಲ್ ಆಗ್ಲಿ, ಸಂಜಯ್ ಪಾಟೀಲ್, ಮಂತೀಶ್ ಅವ್ರ MLA ಅವರಾಗ್ಲಿ, ರಾಯಬಾರ್ MLA ಅವರಾಗ್ಲಿ, ಮಂತೀಶ್ ಕಟಿಮೇಟ್ ಆಗ್ಲಿ, ಮತ್ತೆ ಅವರ ಲಾಸ್ಟ್ ಸತೀಶ್ ಅವರು, ಈಗ ಪ್ರಸನ್ನ ಹಜಾರೆ ಅವರಾಗ್ಲಿ, ಮತೇಶ್ ಕೊಂಟಿಮಠ ಅವರ ಎಲ್ಲರಿಗೆ ಆಶೀರ್ವಾದ ಕೊಟ್ಟು ತಾವೆಲ್ಲ ದೇಶ ಸಲುವಾಗಿ ಸಮಾಜ ಸಲುವಾಗಿ ದುಡಿಯಂತೆ ಸದ್ಭಾವನೆ ಹೇಳಿ, ಬಲಿ ಭಾರತ್ ಮಾತಾ ಕೀ